ಇನ್ನು ಶಿವಮೊಗ್ಗದ ಸೊರಬದಲ್ಲಿ ಕೆಎಸ್ ಈಶ್ವರಪ್ಪ ಮತಬೇಟೆಗಿಳಿದಿದ್ದಾರೆ. ಸೊರಬ ಪಟ್ಟಣ, ಆನವಟ್ಟಿ ಪಟ್ಟಣಗಳಲ್ಲಿ ಬಹಿರಂಗ ಸಭೆಯನ್ನ ಮಾಡಿದ್ದಾರೆ. ಕಬ್ಬಿನ ಜೊತೆ ರೈತನ ಚಿಹ್ನೆ ಇರುವ ಗುರುತಿಗೆ ಮತ ನೀಡಿ ಅಂತ ಮತದಾರರಲ್ಲಿ ಮನವಿ ಮಾಡಿದರು. ರಾಷ್ಟ್ರಭಕ್ತರ ಬಳಗದ ವತಿಯಿಂದ ಪ್ರಚಾರ ಸಭೆ ಆಯೋಜಿಸಲಾಗಿತ್ತು. ಪ್ರಚಾರ ಸಭೆಯಲ್ಲಿ ಪಕ್ಷೇತರ ಅಭ್ಯರ್ಥಿ ಈಶ್ವರಪ್ಪ ಭಾಷಣ ಮಾಡಿದರು. ಪ್ರತಿ ತಾಲೂಕಿನಲ್ಲೂ ನನಗೆ ಬೆಂಬಲ ನೀಡ್ತಾ ಬಂದಿದ್ದೀರಿ, ನಿರೀಕ್ಷೆಗೂ ಮೀರಿ ತಮಗೆ ಬೆಂಬಲ ವ್ಯಕ್ತವಾಗ್ತಾ ಇದೆ. ನಾಮಪತ್ರ ಸಲ್ಲಿಸುವ ಮೊದಲು ಈಶ್ವರಪ್ಪ ಸ್ಪರ್ಧಿಸೋದಿಲ್ಲ ಅಂತ ಹೇಳಿದ್ರು. ನಾಮಪತ್ರ ವಾಪಸ್ ಪಡೀತಾರೆ ಅಂತ ಸುಳ್ಳು ಹಬ್ಬಿಸಿದ್ರು. ಬ್ರಹ್ಮ ಬಂದರೂ ನಾಮಪತ್ರ ವಾಪಸ್ ಪಡೆಯಲ್ಲ ಅಂತ ಹೇಳಿದ್ದೆ. ನಾನು ಪ್ರಮಾಣ ಮಾಡ್ತೇನೆ, ಆ ಬ್ರಹ್ಮ ಅಡ್ಡ ಬಂದರೂ ಗೆಲ್ತೇನೆ ಅಂತ ಹೇಳಿದ್ರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.